ಹಾಯ್ ನೋಡ್ರಿ ಎಲ್ಲ ತಗೊಂಬರ್ರಿ ಮುಂದೆ ನೋಡೋಣಂತ ಎಲ್ಲ ಸೊ ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತು ಇಲ್ಲೇ ಇದ್ರ ಕಡೆ ಬಂದಿದ್ದೀರಿ, ಏನಿದೆ ನವಗ್ರಹ ತೀರ್ಥಂಕರ AJM ಕಾಲೇಜ್ ಹೊರೂರು ಕಡೆ ಬಂದೆ ನೋಡ್ರಿಪ್ಪ. ಇಲ್ಲೆಲ್ಲ ಸುತ್ತಲೂ ಎಷ್ಟು ಚಂದ ಕಾಣತೈತಿ. ಬಾಹುಬಲಿ ಮೂರ್ತಿ, ಅತಿ ಎತ್ತರವಾದ ಮೂರ್ತಿ ರೀ. ಮತ್ತು ಹೋಗಂಬರಿ ಮುಂದಿನ ಇಲ್ಲಿ ನೋಡ್ರಿಪ್ಪ ಎಷ್ಟು ದೊಡ್ಡದೈತಿ ಮೂರ್ತಿ ಇದೆ ನೋಡ್ರಿ. ನೋಡ್ಬೋದು ಇಲ್ಲಿ ಎಲ್ಲ ಇಂಥವು ಇನ್ನೂ ಸಾಕಷ್ಟು ಅದಾವ್ರಿ ಇಲ್ಲಿ ಮೂರ್ತಿಗಳು. ಎಲ್ಲ ಒಂದೊಂದು ಮೂರ್ತಿ ಒಂದೊಂದು ಗ್ರಹ ಸೂಚಿಸ್ತಾವಂತ್ರಿ ಇವು. ಹಂಗೆ ಈ ಕಡೆ ನೋಡೋದಾದ್ರೆ ಇಲ್ಲೊಂದು ಸುಮೇರು ಪರ್ವತ ಅಂತ ಐತಿ ನೋಡ್ರಿ. ಬರ್ರಿ ಹೋಗೋಣಂತ. ಮೆಟ್ಲ ಹತ್ತಾಕತ್ತ ನೋಡ್ರಿ. ಮೆಟ್ಲ ಹತ್ಕೊಂತ ಅಲ್ಲಿ ಮೇಲೆ ಮೂರ್ತಿ ಕಡೆ ಹೋಗೊಂಬರ್ರಿ. ನಾವೀಗ ನೋಡ್ರಿ ಇಲ್ಲೇ ಮೇಲೆ ಹತ್ತೀವಿ. ಜನ ಯಾಪಟ್ಟಿ ಮಂದಿ, ಭಾಳ ಮಂದಿ ಐತ್ರಿ, ಸಿಕ್ಕಾಪಟ್ಟೆ ಮಂದಿ. ಮತ್ತು ನಾವು ಬಂದಿದ್ದು ಲಾಸ್ಟ್ ದಿನ ಬಂದೀವಿ. ಲಾಸ್ಟ್ ದಿನನೇ ಈ ಪಟ್ಟಿ ಮಂದಿ ಐತೆ ಅಂದ್ರೆ ಇನ್ನು ಮೊದಲಿಂದ ಯಾವ ಮನೆ ಬಂದಿರ್ಬೋದು. ಇಲ್ಲಿ ನೋಡ್ರಿ ಕಾಲಾಗೆಲ್ಲ ಭಾಳ ರಜ್ಜು ಭಾಳ ಐತ್ರಿ. ನೀವು ಇಲ್ಲಿ ನೋಡ್ಬೋದು ರೀ, ಕಾಲಾಗೆಲ್ಲ ಅಭಿಷೇಕದ ನೀರು ರಜ್ಜು ಭಾಳ ಆಗ್ಬಿಟ್ಟೈತಿ. ಈ ಕಡೆ ಎಲ್ಲ ತೊಳೆದಾರ, ಆ ಕಡೆ ಇನ್ನೂ ತೊಳೆದೇ ಇಲ್ರಿ ಒಂದು ಕಡೆ. ನೋಡ್ರಿ ಇಲ್ಲಿ ಅದನ್ನ ನೀರು ಆಗ್ಬಿಟ್ಟೈತೆ ಎಲ್ಲ ಕಡೆ. ಜಾರಾಕತ್ಬಿಟ್ಟವ್ರಿ ಕಾಲಿಗೆ. ಅಮ್ಮಾರ ವಯಸ್ಸಾದ್ರೆ ಯಾರು ಬಂದ್ರೆ ಭಾಳ ತ್ರಾಸ ಐತ್ರಿ. ಎಲ್ಲರೂ ಹೆದರಿ ಹೊಂಟಾರ ನೋಡ್ರಿ. ಹೋಗೋ ಮುಂದೆ ಏನರ ಹಿಡ್ಕೊಂಬರೋದಾಗೈತಿ. ಇಲ್ಲಿ ನೋಡ್ಬೋದು ಎಷ್ಟು ಚಂದ ಐತಿ ವ್ಯೂ, ಪೂರ್ತಿ ವ್ಯೂ ಕಾಣ್ತೈತಿ ನೋಡ್ರಿ. ಇಲ್ಲಿ ನೋಡಿದ್ರೆ ಮ್ಯಾಲೆ ಬಂದ್ಬಿಟ್ಟೇವೆ ನಾವು ಪೂರ್ತಿ ಮೇಲೆ. ಈಗ ಮೂರ್ತಿ ನೋಡ್ಕೊಂಡು ಇಲ್ಲಿ ಐತೆ ನೋಡ್ರಿ. ನಡ್ಕಿನ ಮೂರ್ತಿ ಇದೆ, ಇವೆಲ್ಲ ಅದಾವ ನೋಡ್ರಿ ಮೂರ್ತಿ. ಇಲ್ಲಿ ಅಷ್ಟಕ್ಕೊಂದು ಅದಾವ. ಇಲ್ಲೇ ಒಂದು ಮೂರ್ತಿ ಮುಂದೆ ಬಂದು ನಿಂತ ನೋಡ್ರಿಪ್ಪ. ಇಲ್ಲಿ ಕಾಣತಿರ್ಬೋದು ದೊಡ್ಡ ಮೂರ್ತಿ ಐತಿದೆ ನೋಡ್ರಿಪ್ಪ. ನೋಡ್ಕೊರಿ ನೀವು ಎಷ್ಟು ದೊಡ್ಡದಕ್ಕೆ ಮೂರ್ತಿ ಇದೆ. ಒಂದೇ ಮೂರ್ತಿ ಇದು ನಾವು ಬಂದಿದ್ದೆ. ಜಗ್ಗ ಕಾಲಾಗೆಲ್ಲ ಕಿಚಿ ಭಾಳ ಐತ್ರಿ. ನೋಡ್ಕೊರಿ ನೀವು. ದೇವರಿಗೆ ಅಭಿಷೇಕ ಮಾಡಿದ ನೀರೆಲ್ಲ ಇಲ್ಲೇ ಐತಿ ನೋಡ್ರಿ. ಯಾವ ನಮ್ನಿ ರಜ್ಜ ಐತಿ, ಪೂರ್ತಿ ರಜ್ಜ ರಾಮಾರ ರೆಡಿ ಆಗ್ಬಿಟ್ಟೈತಿ. ಬರೀ ನಾವು ಒಂದು ಸ್ವಲ್ಪ ಆಶೀರ್ವಾದ ತೊಗೊಂಡಂತ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳತ್ತೀವಿ ನೋಡ್ರಿ. ಇಲ್ಲಿ ಯಾರು ರಜ್ಜ ಐತಿ ಕಾಲಾಗ. ಬರೋಬ್ಬರಿ ಯಾರು ಬಂದ್ರೆ ಜಾರಿ ಬೀಳೋದಂಗ್ರು ಫಿಕ್ಸ್ ರೀ ಇಲ್ಲಿ. ಅದಕ್ಕೆ ಯಾರು ವಯಸ್ಸಾದ್ರೆ ಬಂದಿದ್ರೆ ಬರಾಕತ್ರ ಇವತ್ತೇನು ಲಾಸ್ಟ್ ದಿನ ಆಯ್ತು ಬಿಡ್ರಿ. ಆದರೂ ಮತ್ತೆ ಯಾವಾಗಾರ ಬಂದರೆ ಈ ಥರ ಜಾರಕ್ಕಿದ್ರೆ ಬರಾಕ ಹೋಗ್ಬೇಡ್ರಿ. ಈ ಕಡೆ ಒಂದು ಸ್ವಲ್ಪ ಕಾಲು ಜಾರ್ತಂದ್ರೆ ನೋಡ್ರಿ ಡೈರೆಕ್ಟ್ ಕೆಳಗೆ ಬೀಳ್ತೀವಿ ನಾವು. ಕಾಣತಿರ್ಬೋದು ನೀವು ಇಲ್ಲಿ ನೋಡ್ರಿ. ಇನ್ನೊಂದು ಮೂರ್ತಿ ಕಡೆ ಬಂದ್ವಿ. ಇವ 8-9 ಮೂರ್ತಿ ಅದಾವ್ರಿ. ಒಂದೊಂದು ಗ್ರಹಕ್ಕೆ ಒಂದೊಂದು ಮೂರ್ತಿ ಮಾಡಿ ನಿಂದ್ರಿಸ್ಯಾರ ನೋಡ್ರಿಪ್ಪ ಇವ್ರ. ನಾವೀಗ ದೊಡ್ಡ ಮೂರ್ತಿ ಕಡೆ ಬಂದ್ವಿ ನೋಡ್ರಿ. ಇಲ್ಲಿ ಹಿಂದಿ ಒಳಗೆ ಏನೋ ಬರೋದು ಅಂಟ್ಯಾರ ಅಂದ್ರೆ ಇದು ಸ್ಥಾಪನೆಗೆ ಬಂದಾರ್ದ ಅವ್ರು ಮತ್ತು ರಜ್ಜಾರ ಅವ್ರದಾರ ಅಲ್ಲಿ ನೋಡ್ರಿ. ದೊಡ್ಡ ಮೂರ್ತಿ ರೀ ಇದು. ಇಲ್ಲಿ ಇದ್ದಿದ್ರು ಎಲ್ಲರಿಗಿನ ದೊಡ್ಡ ಮೂರ್ತಿ ಅಂದ್ರೆ ಇದೆ ನೋಡ್ರಿ, ಬಾಹುಬಲಿ ಮೂರ್ತಿ. ನೋಡ್ಕೊರಿ ಎಷ್ಟು ದೊಡ್ಡದೈತಿ ಇದು, ಬರೋಬ್ಬರಿ ದೊಡ್ಡದೈತ್ರಿ. ಇದಕ್ಕೆ ನೋಡ್ರಿ ಮೇನ್ ಅಭಿಷೇಕ ಮಾಡಿದ್ದ ಇದು ದೊಡ್ಡ ಅಭಿಷೇಕ ಮಾಡ್ಯಾರ. ಇದಕ್ಕೆ ಎಲ್ಲ ಕಡೆ ನೀರು ಆಗ್ಬಿಟ್ಟೈತ್ರಿ ಪೂರ್ತಿ. ನೋಡ್ರಿ ಇಲ್ಲಿ ಆರ್ಮಿ ಮಂದಿ ದೊಡ್ಡ ಕಾಲು ಅದಾವು. ನೋಡ್ಕೊಬೋದು ನೀವು ಇಲ್ಲೇ ಪೂರ್ತಿ ತೋರಿಸೋ ಈಗ ನಿಂಗೆ ನೋಡ್ರಿ. ಇಲ್ಲೇ ಮುಂದೆ ಐತೆ ನೋಡ್ರಿ ಸುಮೇರು ಪರ್ವತ. 405 ಅಡಿ ಐತ್ರಿ ಎತ್ತರ ಅದ. ಆ ಪಟ್ಟಿ ದೊಡ್ಡದು ಪರ್ವತ ಕಟ್ಟ್ಯಾರ, ಸುಮೇರು ಪರ್ವತ ಅದ. ಇಲ್ಲೆಲ್ಲ ಯಾರಮ್ಮನಿ ವ್ಯೂ ಕಾಣತೈತೆ ನೋಡ್ರಿ. ಮಸ್ತ್ ಐತ್ರಿ ವ್ಯೂ. ನೋಡ್ಕೊರಿ ನೀವು ಯಾವಾಗಾರ ಬಂದ್ರೆ ಇಲ್ಲೇ ಬರ್ರಿ ನೋಡ್ರಿ. ಇಲ್ಲೊಂದು ಐತೆ ನೋಡ್ರಿಪ್ಪ ಮೂರ್ತಿ ಅಂತದ. ಆದರೆ ಇವು ಸಣ್ಣ ಮೂರ್ತಿ, ಇವೆಲ್ಲ ಸಣ್ಣ ಮೂರ್ತಿ ರೀ. ಅದು ಮೇನ್ ಮೂರ್ತಿ ಇತ್ತು. ಇದಕ್ಕೂ ಇವಕ್ಕೂ ಎಲ್ಲ ಅಭಿಷೇಕ ಮಾಡಿರ್ತಾರೆ ರೀ. ನೋಡ್ರಿ ಹೆಂಗೈತಿ ಇದು ಮೂರ್ತಿ. ಎಲ್ಲ ಎತ್ತರವ ಕಟ್ಟಿಸ್ಯಾರಿ. ಇಲ್ಲಿ ಒಂದು ಮೂರ್ತಿ ಐತೆ ನೋಡ್ರಿಪ್ಪ. ಇದು ಒಂದು ಮೂರ್ತಿ ನೋಡ್ರಿ. ಆಪಟ್ಟಿ ಇದು ದೊಡ್ಡದೈತಿ. ಎಲ್ಲ ದೊಡ್ಡವಾದ ನೋಡ್ರಿಪ್ಪ ಮೂರ್ತಿ. ಇಲ್ಲಿ ನೋಡ್ಕೊಬೋದು ನೀವು ಎಷ್ಟು ಚಂದ ಐತಿ. ಎಲ್ಲ ಮೂರ್ತಿಗೇನ ಮಲ್ಲಿನಾಥ ತೀರ್ಥಂಕರರು ಅಂತ್ರಿ ಇವರೆಲ್ಲ ಮೂರ್ತಿಗಳವರು. ನೋಡ್ರಿ ನೀವು ತೀರ್ಥಂಕರರು ಇವರೇ, ಮಲ್ಲಿನಾಥ ತೀರ್ಥಂಕರು. ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿಪ್ಪ. ನೋಡ್ರಿ ಇದು ಲಾಸ್ಟ್ ಮೂರ್ತಿ ನೋಡ್ರಿ. ಮತ್ತು ಇದು ನೆಕ್ಸ್ಟ್ ಹೊರಗೆ ಹೋಗೋದು. ಇದು ಲಾಸ್ಟ್ ಮೂರ್ತಿ ನೋಡ್ಕೊಂಬಿಟ್ರಿ ನೀವು. ಈಗ ಹೊರಗೆ ಹೋಗೊಂಬರ್ರಿಪ್ಪ. ಇಲ್ಲಿ ಎಕ್ಸಿಟ್ ಹೊರಗೆ ಅಂತ ಬೋರ್ಡ್ ಹಾಕ್ಯಾರ ನೋಡ್ರಿಪ್ಪ. ಹೋಗೊಂಬರ್ರಿ ಇಲ್ಲಿ ಹೊರಗೆ. ಈಗ ಹೊಂಟೇವೆ ನೋಡ್ರಿ, ಮೆಟ್ಲ ಹೇಳ್ಕೊಂಡು ಹೊಂಟೇವೆ. ಅಲ್ಲಿಂದ ಹತ್ತಿದ್ವಿ, ಈ ಕಡೆ ಇಳಿಯಾತೀವಿ. ಇಲ್ಲಿ ನೋಡ್ಬೋದು. ಇನ್ನೇನು ಮೆಟ್ಲ ಇಳಬೇಕಂದ್ರೆ ಇಲ್ಲಿ ನೋಡ್ರಿ ಅಮ್ಮಾರ ಒಂದು ವಿಡಿಯೋ ತೆಗಿಪ್ಪ ನಮ್ಮದು ಅಂತ ಹೇಳಿದ್ರೆ ತೆಗಿಯಾತ ನೋಡ್ರಿ ವಿಡಿಯೋ ಮಾಡ್ಕೊಂಡು ಬರೋ ಮಟ್ಟ ನಮ್ಮ ದೋಸ್ತ್ ಇಲ್ಲೇ ನಿಂತಿದ್ದಾರೆ. ಈಗ ನಾನು ನಮ್ಮ ದೋಸ್ತ ಕೂಡಿ ಹೊಕ್ಕ ನೋಡ್ರಿಪ್ಪ. ಇಲ್ಲಿ ಕೆಳಗೆ ಏನೇನೈತೆ ಅಂತ ತೋರಿಸ್ತೇವೆ ನೋಡ್ರಿಪ್ಪ. ಇಲ್ಲಿ ನೋಡ್ರಿ ಒಂದಕ್ಕೆ ಬರೋದು ಬುಧ ಗ್ರಹ. ಇದರ ಮೇಲೆ ಮೂರ್ತಿ ಇರ್ತೈತ್ರಿ. ಇದು ಬುಧ ಗ್ರಹ ರೀ. ಇಲ್ಲಿ ನೆಕ್ಸ್ಟ್ ಬರೋದು ಯಾವ ಗ್ರಹ ಅಂದರೆ ಚಂದ್ರಗ್ರಹ ಇದೆ. ಚಂದ್ರನ ಒಂದು ಗ್ರಹ ಅಲ್ಲದೆ ಚಂದ್ರಗ್ರಹ ಒಳಗೂ ಮೂರ್ತಿ ಇರ್ತೈತೆ ನೋಡ್ರಿ. ಈ ಥರ ಮೂರ್ತಿ ಇರ್ತೈತಿ. ಚಂದ್ರನ ಬಿಂಬಿಸುವಂಥ ಒಂದು ಮೂರ್ತಿ ರೀ ಇದೊಂದು. ಇದರ ನೆಕ್ಸ್ಟ್ ರಾಹು ಗ್ರಹ ನೋಡ್ರಿ. ಚಂದ್ರಗ್ರಹ ನೆಕ್ಸ್ಟ್ ಇದೆ. ಇಲ್ಲಿ ಬಂದು ನೋಡ್ರಿಪ್ಪ ಸೂರ್ಯಗ್ರಹ ಹೆಂಗೈತೆ ನೋಡ್ರಿ. ಸೂರ್ಯಗ್ರಹ ದೊಡ್ಡ ಗ್ರಹ ಇದೆ. ಸೂರ್ಯಗ್ರಹ ಅಂದರೆ
ಈಗ ನಾವು ನಿಮಗೆ ಏನೇನು ತೋರಿಸಿದ್ವಲ್ಲ ಎಲ್ಲರದ್ದು ಒಂದು ಸಣ್ಣ ಮೂರ್ತಿ ಮಾಡಿ ಹಾಕ್ಯಾರ ನೋಡ್ರಿ. ಇಲ್ಲೇ ಇದು ಮೇರು ಪರ್ವತ, ಸುಮೇರು ಪರ್ವತ, ಇಲ್ಲಿಂದ ಎಲ್ಲ ಗ್ರಹ ನಾವು ಈಗ ಮ್ಯಾಗ ಹೋಗಿ ತೋರಿಸ್ಕೊಂಬಂದ್ವಲ್ಲ ಅದ್ರ ಸಣ್ಣ ಚಿತ್ರ ಮಾಡಿ ಸಣ್ಣ ಸ್ಟ್ಯಾಚು ಮಾಡಿ ಹಾಕ್ಯಾರ ನೋಡ್ರಿಪ್ಪ. ಇಲ್ಲೆಲ್ಲ ಕಡೆ ಹೆಂಗೈತಿ, ಚಲೋ ಐತಿ, ಮಸ್ತ್ ಮಾಡ್ಯಾರ ನೋಡ್ರಿ. ಎಲ್ಲ ಇಚ್ಚಾಗೈತಿ. ಇದು ಎಲ್ಲ ಅಲ್ಲಿ ಹೆಂಗೈತಿ ಪಿನ್ ಟು ಪಿನ್ ಇಲ್ಲಿ ಹೆಂಗಿರ್ತೈತಿ ಅಂತೇಳಿ ಎಲ್ಲ ತೋರಿಸ್ಯಾರ ನೋಡ್ರಿಪ್ಪ. ನೀವು ನೋಡ್ಕೊರಿ. ಈಗ ಆಗಲೇ ತೋರಿಸಿದ್ದ ದೊಡ್ಡ ಮೂರ್ತಿ ಇದ ನೋಡ್ರಿ. ಇಲ್ಲೇ ಸ್ಟ್ರೇಟ್ ನಡಕ ಐತ್ರಿ ಮೂರ್ತಿ. ಇಲ್ಲಿ ನೋಡ್ಬೋದ್ರಿ ನೀವು ಶನಿಗ್ರಹ. ಇದಕ್ಕೆ ರಿಂಗ್ ಇರ್ತೈತ್ರಿ. ಶನಿಗ್ರಹ ಎಷ್ಟು ದಿಟ್ಟು ಮಾಡ್ಯಾರ ನೋಡ್ರಿ. ರಿಂಗ್ ಎಲ್ಲ ಮಾಡ್ಯಾರ ಪಾಪ. ಇದಕ್ಕೆ ನೋಡ್ರಿ ಗುರುಗ್ರಹ. ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮ್ಮ ಬುದ್ಧಿ. ಇಡೀ ಸರ್ವಮಂಡಲದಲ್ಲ ದೊಡ್ಡ ಗ್ರಹ ನೋಡ್ರಿ ಇದು. ಹಂಗೈತೆ ನೋಡ್ರಿ ಗುರುಗ್ರಹ. ನಾವು ಅಲ್ಲಿ ನಿಂತೇವ್ರಿ. ಹೋಗ್ಬರ್ರಿ ಮುಂದಿನ ಬಾರ ಹೋಗುನ ನೋಡ್ರಿ. ಮುಂದೇನೈತಾ ಯಾಕತ್ಲಾಗ್ಬಿಡ್ತಲ್ಲಿ. ಇಲ್ಲಿ ನೋಡ್ರಿಪ್ಪ ಶುಕ್ರಗ್ರಹ ಇದೆ ನೋಡ್ರಿ. ಶುಕ್ರಗ್ರಹ ಒಳಗೆ ಒಂದು ಮೂರ್ತಿ, ಮ್ಯಾಲೆ ಒಂದು ಮೂರ್ತಿ ಇರ್ತೈತ್ರಿ, ನೋಡ್ಕೋಬೋದು. ಇಲ್ಲಿ ಬುದ್ಧನ ಒಂದು ಹಾಲ್ ಐತಿ ನೋಡ್ರಿಪ್ಪ. ಬುದ್ಧನ ಸ್ಟ್ಯಾಚು ಒಂದು ಐತಿ ಇಲ್ಲಿ. ಈ ಕಡೆ ಒಂದು ನೋಡಿದ್ರೆ ಯಾವ ಪಟ್ಟಿ ದೊಡ್ಡ ಹಾಲ್ ಐತೆ ಅಂದ್ರೆ ಇದೆ ನೋಡ್ರಿ. ಇಲ್ಲಿ ಒಂಥರ ಮದ್ವೆ ಫಂಕ್ಷನಿಗೆ ಬಂದಂಗೆ ಆಕೈತೆ ನೋಡ್ರಿ ಇದು ಹಾಲ್ ಒಳಗೆ ಬಂದ್ರೆ. ಈ ಪಟ್ಟಿ ದೊಡ್ಡ ಹಾಲ್ ಎಷ್ಟು ದೊಡ್ಡ ಕಟ್ಸ್ಯಾರ ನೋಡ್ರಿಪ್ಪ. ಅವ್ರಿಗೆ ಟ್ಯಾಲೆಂಟ್ ಹೆಂಗಿರ್ಬೋದು. ಲೈಟಿಂಗ್ ಎಲ್ಲ ಯಾವ ನಮ್ಗೆ ಗಿಚ್ಚು ಕೊಟ್ಟಾರ ನೋಡ್ರಿ. ಇಲ್ಲಿ ಮ್ಯಾಲೆ ನೋಡಿದ್ರೆ ಹೆಂಗೆ ಚಂದ ಐತೆ ನೋಡಿದೆ ನೋಡ್ರಿ. ಲೈಟಿಂಗ್ ಗಿಟಿಂಗ್ ಎಲ್ಲ ಹೆಂಗೆ ಕೊಟ್ಟಾರ. ಇಲ್ಲೊಂದು ಬಾಕ್ಸ್ನಾಗ ಮಾಡ್ಯಾರ. ಇಲ್ಲಿ ಹಾಸಿ ಹೋಗ್ಬೇಕು ನಾವು ಮುಂದೆ. ಆ ಕಡೆ ಜಾತ್ರೆ ಕಡೆ ಇದೆ ನೋಡ್ರಿ ಸ್ಟೇಜ್. ಇಲ್ಲಿ ಎಲ್ಲ ಇವರು ಹೀರೋಸ್ ಮತ್ತು ಆ್ಯಕ್ಟರ್ಸ್ಗಳು ಬರ್ತಾರೆ ಇಲ್ಲಿ ಒಳಗೆ ಐತಿದೆ. ಇಲ್ಲಿ ನೋಡ್ರಿ ಜಾತ್ರೆ ಒಳಗೆ ಯಾರು ನೀವು ಮಂದಿ ತುಂಬ್ಯಾರ. ಲಾಸ್ಟ್ ದಿನ ಇದ್ರು ಈ ಪಟ್ಟಿ ಮಂದಿ ಬಂದಾರ ಅಂದ್ರೆ ಬೆರಗ ಹೊಡಿಬೇಕ್ರಿ ನಾವು. ನೋಡಿ ಇಲ್ಲಿದೆ ನೋಡ್ರಿ. ನಾನು ನಮ್ಮ ದೋಸ್ತಿಗೆ ಒಳಗೆ ಹೊಂಟೇವೆ ನೋಡ್ರಿಪ್ಪ. ಫಂಕ್ಷನ್ ಒಳಗೆ ಹೆಂಗೈತೆ ಅಂತ ನೋಡ್ಕೊಂಡು ಡ್ಯಾಶ್ ಹೊಡಿತು ಹೊಂಟೇವಿ ನೋಡ್ರಿ. ಈಗ ಒಳಗೆ ಹೊಂಟೇವಿ ಈಗ ನಾವು. ನೋಡಂಬರಿ ಎಷ್ಟು ಚಂದ ಮಾಡ್ಯಾರ ಏನಿಲ್ಲ ಅನ್ನೋದು. ನಮ್ಮ ದೋಸ್ತ ನಾನು ಹೊಂಟೇವೆ ನೋಡ್ರಿಪ್ಪ. ನಾಳೆ ಲ್ಯಾಬ್ ಎಕ್ಸಾಮ್ ಇಟ್ಕೊಂಡು ಇವತ್ತು ವೀಡಿಯೋ ಮಾಡಕ್ಕೆ ಬಂದೀವಿ ನೋಡ್ರಿ. ನಾವು ಎಂಥ ಟ್ಯಾಲೆಂಟೆಡ್ ಪರ್ಸನ್ಸ್ ಅದೇ ನೋಡ್ರಿ ನಾನು ನಮ್ಮ ದೋಸ್ತ. ನೋಡ್ರಿ ಇಲ್ಲಿ ಒಳಗೆ ಯಾವ ಪಟ್ಟಿ ಚಲೋ ಐತಿ, ಮಸ್ತ್ ಮಾಡ್ಸ್ಯಾರ ನೋಡ್ರಿ. ನಾವು ಒಂದು 8 ಗಂಟೆಗೆ ಬಂದು ಕುಂತೇವ್ರಿ. ಆ್ಯಕ್ಟ್ರಸ್ಗಳು ಸಾದಿಕ್ ಹೋಗಿಲ್ಲ ಮತ್ತು ಪ್ರೇಮ ಮತ್ತು ಶರಣ್ ಬರತ್ತಾರ್ರಿ ಇವತ್ತು. ಅವ್ರು ಇಷ್ಟದಲ್ಲೇ ಬಂದಿರ್ತಾರೆ. ನಾವು ಬಂದ್ರೆ ಯಾರು ಬಂದಿಲ್ಲ ನೋಡ್ರಿ. ಇಲ್ಲೇ ಸಂಸ್ಥಾನದವ್ರು ಹಾಡು ಹೇಳೋದು ಮತ್ತು ರೆಡಿ ಮಾಡ್ಕೊಂಡು ಮಾಡತ್ತಾರ್ರಿ. ಅವ್ರು ಬರೋತ್ತಿಗೆ ಡೈರೆಕ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕೆ ನಿಂತಾರೆ ಈಗ ಅವ್ರೆ. ಆದರೂ ಈಗ ನೋಡ್ರಿ ಇನ್ನೂ ಬರ್ಲಾರ್ದಂಗೆ ಈ ನಮ್ನಿ ಜನ ಅದಾರ. ಯಾವ ಪಟ್ಟಿ ತುಂಬೈತೆ ನೋಡ್ರಿ ಕ್ರೌಡ್. ಇದ್ರೊಳಗೆ ವೀಡಿಯೋ ಹೆಂಗೆ ಮಾಡೋದು ಅನ್ನೋದು ನಮಗೂ ತ್ರಾಸ ಆಗ್ಬಿಟ್ಟೈತ್ರಿ. ನೋಡೋಣ ಏನು ಮಾಡ್ತಂದೇವ್ರ ನೋಡ್ರಿ. ನಮ್ಮ ಫ್ರೆಂಡ್ಸ್ ನಾವು ಮೇನ್ ಕ್ಯಾಂಡಿಡೇಟ್ ನೋಡ್ರಿ. ಕಿಂಗ್ ಕೆಮಿಸ್ಟರ್ ಕಿಂಗ್ ಸುಮೇರ್ ಪರ್ವತ ಇಲ್ಲ ಐತ್ ನೋಡ್ರಿ. ಇದು ಆಗೈತೆ ನೋಡ್ರಿ 405 ಇದೆ. ಬಿಗ್ ಬಾಸ್ ಸೀಸನ್ 11 ಫೈನಲ್ ಹನುಮಂತನ ದೋಸ್ತ ಅಂತೂ ನಾವು ಹೊರಗೆ ಬಂದ್ವಿ ನೋಡ್ರಿಪ್ಪ. ಎಲ್ಲ ಹುಡುಗರು ಗದ್ದಲ್ದಾಗ ಹೊರಗೆ ಬಂದೆ. ಈಗ ಜಾತ್ರೆ ಕಡೆ ಹೋಗೊಂಬರ್ರಿ. ಜಾತ್ರೆ ಒಳಗೆ ಏನೇನು ಐತಿ ಏನೇನಿಲ್ಲ ಅಂತೆಲ್ಲ ತೋರಿಸ್ತಾರೆ. ಬರ್ರಿಪ್ಪ ಹೋಗೋಣಂತ. ಜಾತ್ರೆ ವೈಬ್ಸ್ ಹೆಂಗೈತೆ ಅಂತ ನೋಡ್ಕೊಂಬರ್ರಿಪ್ಪ ದೋಸ್ತ. ಒಂದ್ಸಲ ಹೋಗೊಂಬರ್ರಿ. ಫೈನಲಿ ನಾವು ಜಾತ್ರೆ ಒಳಗೆ ಬಂದ್ವಿ ನೋಡ್ರಿಪ್ಪ. ಜನಗಳು ಮಧ್ಯೆ ಸೇರಾತೀವಿ ನಾವು ಈಗ ನೋಡ್ರಿ. ಇಲ್ಲೇ ತಿರುಗುಣಿ, ಬ್ರೇಕ್ ಡ್ಯಾನ್ಸ್, ಕೋಬ್ರಾ ದಿನ ಹಿಂಗೆ ಆ ಕಡೆಯಿಂದ ಈ ಕಡೆ ಹೋಗೋದು ಎಲ್ಲ ಅದಾವ್ರಿ. ಮಸ್ತ್ ಐತೆ ನೋಡ್ರಿಪ್ಪ ಪ್ಲೇಸ್ ಅಂಕರು. ನೋಡ್ರಿ ಜಾತ್ರೆಗೆಲ್ಲ ಫ್ರೆಂಡ್ಸ್ ಸೇರಿಬಿಟ್ಟೆ ನಾವೇ. ಆಗ ಲಪಡ ಮಾಡಿದ್ದ ಹಂಗೆ ಒದ್ರದ್ದು ಆಗ್ಬಿಟ್ಟೈತ್ರಿ ನಮ್ಮ ಜೀವನ. ನೋಡ್ಕೊಂಡು ಬರ್ರಿ ಹೋಗುಣ್ರಿ ಅಂತ ಮುಂದಿನ ನೋಡ್ರಿ. ಹೋಗುಂಬರ್ರಿ ಜಾತ್ರೆಗೆ ಹೋಗೋಣ ನೋಡ್ರಿ. ಎಲ್ಲ ಹುಡುಗರು ಸೇರಿ ಹೊಂಟಿರಿ ಜಾತ್ರೆ ಮಾಡಾಕಂತೇಳಿ. ಬರ್ರಿಪ್ಪ ಹೋಗೋಣ. ನೋಡ್ರಿ ಪೈಲೆ ಜಾಯಿಂಟ್ ವೀಲ್ ಹೆಂಗೆ ತಿರ್ಗಾಗತ್ತೈತಿ. ಒಳಗೆ ಕುಂತಿರ್ಗಂಕ್ರು ಹಾಟ್ ಬಾಯಿಗೆ ಬಂದುಬಿಟ್ಟಿರ್ತೈತಿ ನೋಡ್ರಿಪ್ಪ. ಹಂಗೆ ಬರ್ರ ತಿರ್ಗಾಗತೈತಿ ಮಿಷಿನಿಂದ. ಇದೇನು ಕೈಲಿ ತಿರ್ಗಿಸ್ಕೊಂಡ್ರಿ ನೋಡ್ರಿಪ್ಪ. ಅಲ್ಲೇ ಯಾವ ನಮ್ಗೆ ಜನ ಅದಾರ ಅಂತ ಅದ್ರೊಳಗೆ ನಾವು ಬಂದ ವೀಡಿಯೋ ಮಾಡಾಕಂತ ಏನಾಕೈತಿ ನೋಡೋಣಂತ. ಆ ಜಾಯಿಂಟ್ ವೀಲ್ಗೆ ನಾವು ಪದ್ದಸಿರು ಡೇಂಜರಸ್ ಐತಿ ನೋಡ್ರಿ. ಇದು ತಿರ್ಗಾಗತ್ತೈತಿ ಮತ್ತು ಆ ಕಡೆಯಿಂದ ಈ ಕಡೆ ವೀವ್ನಾಗ ಹೊಂಟೈತ್ರಿ. ಒಳಗೆ ಕುಂತಾರಂಗ್ರು ಸತ್ರಪ್ಪ ಅವನವನು. ನೋಡ್ರಿ ನಮ್ಮ ಹುಡುಗರು ಹೆಂಗೆ ಡ್ಯಾನ್ಸ್ ಹೊಡ್ಯಾತಾರ ನೋಡ್ರಿಪ್ಪ ದೋಸ್ತುಗಳೇ.
ಹೊಸ ಟೆಡಿ ಮ್ಯಾನ್ ಎಲ್ಲ ಮುಗಿಸ್ಕೊಂಬರೋದ್ರಾಗೆ ಕಾರ್ಯಕ್ರಮಕ್ಕೆ ಸಾಧು ಕೋಕಿಲ್ ಅವ್ರು ಬಂದಿದ್ರು ಅಂತೇಳಿ ಗೊತ್ತಾತ್ರಿ. ಅಷ್ಟರಾಗೆ ಬಂದು ನೋಡ್ರಿ ಪೈಲೆ ಏನೋ ಮಾತಾಡತ್ತಾರ. ಸಾಧು ಕೋಕಿಲ್ ಅವ್ರ ಕೇಳಿಸ್ಕೊಂಡ್ಬರ್ರಿ ಏನೋ ಮಾತಾರ ಅಂತೇಳಿ. ಒಂದೇ ಯಾವ ದೇವರು ನಮ್ದೇನಲ್ಲಕ್ಕ ಗೊತ್ತಿಲ್ಲ. ಇಲ್ಲಿ ಮೇಲೆ ಸ್ಟೇಜ್ ಮೇಲೆ ಕುಂದ್ರಾಕ ಬಿಟ್ರು ನೋಡ್ರಿಪ್ಪ. ಇಲ್ಲೇ ಬಾಜುನ ನಿಂತೇವ್ರಿ. ಸಾಧು ಕೋಕಿಲ್ ಮತ್ತು ಶರಣ್ ಅವ್ರು ಬಂದಾರ. ಮತ್ತು ದೀಪ ಹಚ್ಚಿ ಕಾರ್ಯ ಆರಂಭ ಮಾಡತ್ತಾರ ನೋಡ್ರಿಪ್ಪ. ನೋಡ್ರಿ ಹಂಗೆ ಅಲ್ಲೇ ಬಾಜು ಪ್ರೇಮ್ ಅವರು ಬಂದಾರ ನೋಡ್ರಿ. ಕಾಣತಿರ್ಬೋದು ನಿಮ್ಗೆ. ಎಲ್ಲ ಎಷ್ಟು ಚಂದ ಕಾರ್ಯಕ್ರಮ ನಡೆಸ್ಕೊಡತ್ತಾರಿ. ನೋಡ್ಕೊಂತ ಹೋಗ್ಬರಿ ಎಲ್ಲರೂ ಹೆಂಗೆ ನಿಂತಾರ ನೋಡಿ. ಸ್ಕ್ರೀನ್ನಾಗ ಕಾಣತೈತಿ ನಿಮ್ಗೆ ಇಲ್ಲಿ. ಜ್ವಾಲಾ ಮಾಲಾ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತ್ರಿ ಇವ್ರದ್ದು. ನೋಡ್ರಿಪ್ಪ ಇಲ್ಲಿ ಇವ್ರು ಬರತ್ತಿಗಿನ ಯಾವ ಪಟ್ಟಿ ಗದ್ದಲು ತುಂಬೈತಂತೆ ತೋರಿಸ ನೋಡ್ರಿ. ಇಲ್ಲಿ ಹತ್ತು ಮಂದಿ ಅದಾರ್ರಿಪ್ಪ. ಇಡೀ ಇದನ್ನ ತುಂಬಿಗೈತಿ, ಹಾಲ ತುಂಬಿಗೈತಿ ನೋಡ್ರಿ. ಆ ಪಟ್ಟಿ ಮಂದಿ ಬಂದಾರ ನೋಡಾಕಂತೇಳಿ. ಅದು ಹೌದಪ್ಪ, ಈ ಪಟ್ಟಿ ಹವಾ ಆಗಿದ್ದಿಲ್ಲ ಬಿಡ್ರಿಪ್ಪ. ಎಲ್ಲಿ ಈಗ ಶರಣ್ ಅವ್ರನ್ನ ಸ್ಟೇಜ್ ಮ್ಯಾಗ ಕರೆದಾರ್ರಿ. ಅವ್ರು ಒಂದೆರಡು ಮಾತು ಹೇಳ್ತಾರೆ ನೋಡ್ರಿಪ್ಪ. ಏನು ಹೇಳ್ತಾರಂತೆ ನಾವು ಕೇಳಿಸ್ಕೊಂಬರ್ರಿಪ್ಪ. ಕೇಳಿಸ್ಕೊಂಬರ್ರಿ. ಎಲ್ಲ ಸಿನಿಮಾಗಳು ಹಿಟ್ ಆಗ್ತವೆ ಅಂತ ನಾವು ಆಶಿಸ್ತೀವಿ. ಈಗ ಹುಬ್ಬಳ್ಳಿ ನಿಲ್ಲೂರು ಒರೂರು ಮಠ ದಯವಿಟ್ಟು ಮಾತು ಸರ್ ನಿಮಗೆ. ನಮಸ್ಕಾರ ಎಲ್ಲರೂ. ಹೆಂಗಿದೆ ನೋಡಿ, ಹುರುಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುರುಪ ಅಂತ ಹೇಳ್ತಾರೆ. ಈ ಶುರು ಐತಂದ್ರೆ ಇದರ ನಮ್ಮ ಹುರುಪ ಹಾಗೆ ಭಾಳ ಮಂದಿ ಗೊತ್ತಿರಲಿಲ್ಲ. ನಾನು ಇಲ್ಲಿ ಬಾಜುಕ್ಕೆ ನಮ್ಮ ಹುಬ್ಳ್ಯಾಗ ನಾನು ಇವರು ಹುಬ್ಳಿಗೆ ಭಾಳ ಸಲ ಬಂದಿಲ್ಲ ಅಂದರು ಆಜು ಬಾಜು ಇದ್ದಿದ್ದು ಊರ ಹೆಸರೆಲ್ಲ ಹೇಳಾಕತ್ತಾರ ನೋಡ್ರಿಪ್ಪ. ಈ ತಡಸ, ಹೊರೂರು, ಅಗಡಿ ಎಲ್ಲ ಹೇಳತ್ತಾರ ನೋಡ್ರಿಪ್ಪ ಹೆಸರು. ಆದರೂ ಭಾಳ ಚಲೋ ಆತು ನೋಡ್ರಿ. ಈ ಮೂರನೇ ಜನ ಬರಬೇಕು ಅಂತ ಯಾರಿಗೆ ಸಿಗುತ್ತೆ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗಿದೆ ನಮ್ಮದು. ಈಗ 2 ವಾರ ಆಯಿತು. ಟೂಮ್ ಅಂತಾರಂತೆ ಭಾಳ ಮಂದಿ ಹೊಡಿರ್ತಿರಲ್ಲ. ಅದು ಕನಸ ಅಂತ ಒಂದು ಓಡೈತಿ. ಎಷ್ಟು ಮಂದಿ ಇರುತ್ತೆ ಕರ್ಸಿದವರು ಕೈ ಎತ್ತಿರೋರು ಈಗ ಭಾಳ ಮಂದಿ ನಮ್ಮ ಅಪ್ಪಾರು ದೇವಸ್ಥಾನ ನಾವೆಲ್ಲ ಅಡ್ಡಾಡಿ ನಾವು ಚಿಕ್ಕವರಿರುತ್ತೆ. ನಮ್ಮ ಕೈ ಹಿಡಿದು ಎಲ್ಲ ಅಡ್ಡಾಡಿದ್ದು ಜಾಗ ನಮಗೆ ಮತ್ತೆ ಅಲ್ಲಿಗೆ ಬರೋಕ್ಕೆ ನಮ್ಮ ಪುಣ್ಯ ಅಂತ ಅನ್ಸುತ್ತೆ ನಮಗೆ. ಹಾಗಾಗಿ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿಗೆ ಬರುವಂಥದ್ದು. ಎಲ್ಲಿ ಮಠ ನಮ್ಮ ಪುಣ್ಯ, ಎಲ್ಲಿ ಮಠ ನಮ್ಮ ಲಕ್ ಇರುತ್ತೆ ಅಲ್ಲಿ ತನಕ ಅವ್ರು ಕರೆದಾಗಿಲ್ಲ. ನಾನು ಹೇಳಿದೆ ಸರಿಗೆ, ಸರ್ ನೀವು ಸಿಗೋದು ಒಂದು ಫೋನ್ ಮಾಡೋದೇನು ಬೇಡ, ಒಂದು ಮೆಸೇಜ್ ಹಾಕಿಬಿಟ್ಟು ನಾನು ಇಲ್ಲಿ ಬರ್ತೀನಿ ಅಂತೇಳಿ. ಇವತ್ತು ಬರುವುದು ಬಹಳ ಸಮಯ ಆಗಿತ್ತು ನನಗೆ. ಇನ್ನೂ ಇಲ್ಲಿಗೆ 2ನೇ ಸಲ ಬರುವಂಥ ಒಂದು ಅವಕಾಶ. ಸಿಗೇರಿ ಕರ್ನಾಟಕದ ಉದ್ಘಾಟನಾ ಮತ್ತು ಮಹಾಮಸ್ತಕಾಭಿಷೇಕ ಇವೆರಡೂ ಒಟ್ಟಿಗೆ ಬಂದಿರುವಂಥ ಒಂದು ಅಮೂಲ್ಯವಾದಂಥ ಭಾಳ ಪುಣ್ಯವಾದಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾನು ಎಲ್ಲರೂ ಸಾಕ್ಷಿ ಆಗಿದ್ದೀರಿ ಅಂತ ಅನ್ನೋದಾಯ್ತು. ಈಗ ಹಾಡು ಹೇಳತ್ತಾರ ನೋಡ್ರಿಪ್ಪ ಶಂಕರ್ ನಾಗ್ ಅವ್ರದ್ದು. ಕೇಳಿಸ್ಬರಿ ಹೆಂಗೆ ಹೇಳತ್ತಾರ ಅಂತೇಳಿ. ಸಾಧು ಕೋಕಿಲ್ ಅವ್ರು ಹಾಡಿರೋಂಥ ಹಾಡು ಅವರ ಹಾಡಾತಾರ ನೋಡ್ರಿ ಈ ಸ್ಟೇಜ್ ಮೇಲೆ. ಕೇಳಿಸ್ಕೋರಿಪ್ಪ ಎಷ್ಟು ಚಂದ ಹಾಡಾತಾರ ನೋಡ್ರಿ ಸಾಧು ಕೋಕಿಲ್ ಸರ್.
ನೋಡ್ರಿಪ್ಪ ಸಾಧು ಕೆಲವ್ರು ನಮ್ಮ ಮುಂದೆ ಬಂದು ಹಾಡು ಹೇಳಿದಾಗ ಎದೆ ಅಂಕರು ಜಲ್ ಅಂತ ಹೊಡ್ಕೊಳತ್ತಿತ್ತು ನೋಡ್ರಿಪ್ಪ. ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಊರಿಗೆ ಬಂದ ವೀಡಿಯೋ ಮಾಡತ್ತೇನೆ ರೀ. ಯಾಕಂದ್ರೆ ಅಲ್ಲಿ ನಡುಕೈಯಲ್ಲಿ ವೀಡಿಯೋ ಮಾಡೋಂಗೆ ಇದ್ದಿದ್ದಿಲ್ಲ. ಇಲ್ಲಿ ನೋಡ್ಬೋದು ಡೈರೆಕ್ಟ್ ನಮ್ಮ ಬೈರಕ ಪಕ್ಕ ಬಂದು ನಿಲ್ಲಿಸ್ತೆ ಗೌರ್ಮೆಂಟ್ ಬಸ್. ರಾತ್ರಿ 12 ಗಂಟೆ ಆಗ್ಯಕ್ಕೆ ಬಂದೈತೆ ರೀ. ಅವಾಗ ಬಂತು ಬಸ್ ಇದೆ. ಅಂದ್ರೆ ಒಂದು ಲಾಕ್ ಭಾಳ ಆಯ್ತು ನೋಡ್ರಿ. ಟೈಮಿಗೆ 12:05 10 ರೀ. ನೋಡ್ರಿ ಯಾರು ಇಲ್ಲ, ನೀ ಅನ್ನೋರಿಲ್ಲ ಇಲ್ಲಿ. ರೋಡ್ ಫುಲ್ ಖಾಲಿ ಅದ್ರ ನಾವು ಹೊಂಟೇವಿತ್ತು. ಚೆನ್ನಮ್ಮನ ಬಸ್ ಸ್ಟ್ಯಾಂಡಿಗೆ ಬರೋದ್ರಾಗೆ ಒಂದು ಬಸ್ ಬಂತ ನಡದಾರಿಗೆ. ಅಲ್ಲಿ ಬರತ್ತಿಗೆ ನಾವು ಓಡ್ಕೊತ ಹೋಗಾಕತ್ತಿದ್ದೆ. ಓಡ್ಕೊತ ಹೋಗೋ ಮುಂದೆ ಒಬ್ಬ ಆಟೋದವ ಬಂದು ಹತ್ತಿರಿ ಬಿಡ್ತೇನೆ ಆ ಗಾಡಿ ಕಡೆ ಬಸ್ ಕಡೆ ಅಂತಂದ. 11:15 ಮ್ಯಾಲೆ ಆಗೈತಿ. ಅವಾಗ ಒಂದು ಬಸ್ ಬಂದಿತ್ತು. ಅದನ್ನು ಹತ್ಕೊಂಡು ಮತ್ತು ಬೈರಕಪ್ಪ ಬಂದ ಬೈರಕಪ್ಪ ಬಸ್ ಸ್ಟ್ಯಾಂಡ್ದಾಗ ಇಳಿದು ಹೊಂಟನಿಗೆ ಮನೆ ಕಡೆ. ನೋಡ್ರಿ ಇಷ್ಟೆಲ್ಲ ಲೇಟ್ ಆದರೂ ನಾ ಆರಾಮಾಗಿ ಮನೆಗೆ ಬಂದು ಸೇರ್ಕೊಂಡಿಪ್ಪ. ಏನು ನಮ್ಮ ವೀರಾಂಜನೇಯ ಸ್ವಾಮಿದು ಏನೋ ಕೃಪಾನೋ ಏನೋ ಗೊತ್ತಿಲ್ಲ. ಬಟ್ ಆರಾಮ್ ಬಂದು ನೋಡ್ರಿಪ್ಪ. ಎಲ್ಲ ಹೋಗ್ತಾ ಅಂಕರು ಬಸ್ ಇದ್ದು ರೀ, ಬರ್ತಾ ಬಸ್ ಇದ್ದಿದ್ದಿಲ್ಲ. ಅಲ್ಲಿ ಒಂದು ಮಠದ ಒಂದು ಬಸ್ ಬಂದಿತ್ತು. ಅವ್ನ ಪಾಪ ಚೆನ್ನಮ್ಮ ಸರ್ಕಲ್ ಮಠ ಬಿಟ್ಟು ಬಂದ. ಅಲ್ಲಿ ಮಠ ಬರೋದ್ರಾಗೆ ನನಗೂ ಅಂಕರು ನೀರು ಇಳಿದು ಬಿಟ್ಟಿತ್ತು ನೋಡ್ರಿಪ್ಪ. ಅದ್ರೊಳಗೆ ಅಲ್ಲಿದ್ದ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಪಾಪ ಬಸ್ಸಿಗೆ ಹತ್ತಿಸಿ ಕಳಿಸಿದ್ರೆ. ಮತ್ತು ನಾ ಈಗ ಬಂದು ಹುಬ್ಳಿಗೆ ರೀಚ್ ಆಗೋ ಮಠ ನಂಗೆ ಫೋನ್ ಹಚ್ಕೊತ ಇದ್ರೆ. ಅಂತೂ ಲಾಸ್ಟ್ನಾಗ ಮನೆ ಕಡೆ ಬಂದು ನೋಡ್ರಿಪ್ಪ. ಯಪ್ಪ ಸಾಕಾಗಿ ಹೋತ್ರಿಪ್ಪ ವೀಡಿಯೋ ಮಾಡೋದ್ರಾಗೆ. ಏನು ನೋನು ನಿಮಗೆಲ್ಲ ತೋರಿಸ್ಬೇಕಂತೇಳಿ ವೀಡಿಯೋ ಮಾಡೋಕ್ಕಂತ ಹೋಗಿದ್ದೆ. ಹೊಳೆ ಬರೋದಾಗ ನಂಗೆ ಸಾಕಾಗಿ ಹೋಗ್ಬಿಡ್ತೆ. ಆದರೂ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಐತೆ ಅನ್ನೋದು ಎಲ್ಲ ಗೊತ್ತಾಕತ್ರಿ. ಅದ್ರ ಸಂಬಂಧ ನಾವು ಈಗ ಹೊಂಟೇವೆ ನೋಡ್ರಿಪ್ಪ ಮನೆ ಕಡೆ. ಟೈಮ್ ಭಾಳ ಅಂದ್ರೆ ಭಾಳ ಆಗೈತಿ. ಹೋಗಿ ಮನೆ ಮಕ್ಕೊತೀನಿ. ನಾಳೆ ಎಕ್ಸಾಮಿಗೆ ಒಂದು ಸ್ವಲ್ಪ ಓದ್ಕೋಬೇಕು ನಾನು ಆತ್ರಿ. ಸೊ ಇವತ್ತಿಗೆ ಇಷ್ಟ ಫ್ರೆಂಡ್ಸ್. ಮತ್ತೆ ಸಿಗೋಣ ಅಂತ ಇನ್ನೊಂದು ವೀಡಿಯೋದಾಗ. ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಭಾರತ್.